ನಮಸ್ತೆ. ನಾನು ನಿಮ್ಮ ವಾಗೀಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ವೀಕ್ಷಕರಿಗೂ ವಿಹಾನ್ ಡೆವಲಪರ್ಸ್ ಕಡೆಯಿಂದ ನಮಸ್ಕಾರಗಳು. ನಾನಿವತ್ತು ನೀವು ಹೊಸ ಸೈಟ್ ತಗೋಬೇಕು ಅಂತಂದಾಗ ಯಾವ್ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋಂಥ ಕೆಲವು ಮಾಹಿತಿನ ನೀಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ ನೀವು ಯಾವುದೇ ಜಾಗದಲ್ಲಿ ಅಥವಾ ಯಾವುದೇ ಊರಿನಲ್ಲಿ ನೀವು ಸೈಟ್ ತಗೋಬೇಕು ಅಂತಂದಾಗ ಈ ಕೆಲವು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ಸೆಲೆಕ್ಷನ್ ಬೆಟರ್ ಆಗಿರುತ್ತೆ. ಅಥವಾ ನೀವು ಏನು ಸೆಲೆಕ್ಷನ್ ಮಾಡಿರ್ತೀರ ಸೈಟು, ಅದರ ವ್ಯಾಲ್ಯೂ ನಿಮಗೆ ಆ ಮೊತ್ತಕ್ಕೆ ನಿಮಗೆ ಅದು ಸಿಗುತ್ತೆ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದು, ನೀವು ಯಾವ ಜಾಗ ತಗೋತಾ ಇದ್ದೀರಾ ಅದರ ಮಣ್ಣು, ಅಂದರೆ ನೀವು ಸೈಟ್ನಲ್ಲಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇದೆನೋ, ರೆಡ್ ಸಾಯಿಲ್ ಇದೆನೋ, ಅಥವಾ ಫೀಲ್ಡ್ ಅಪ್ ಅರ್ತ್ ಇದೆನೋ, ಯಾವ ಥರ ಇದೆ ಅನ್ನೋದ್ರ ಮೇಲೆ ನಿಮಗೆ ಮೊದಲನೇ ಅಂಶನ ಅದು ತಗೋಬೇಕಾಗುತ್ತೆ. ಎರಡನೇ ಅಂಶ, ನಿಮ್ಮ ಸೈಟ್ ಮುಂದ್ಗಡೆ ಇರೋ ರೋಡ್ ಬಿಡ್ತು. ನೀವು ಆ ಸೈಟಿಗೆ ಬರಬೇಕಾದ್ರೆ ಎಷ್ಟು ಅಡಿ ರೋಡ್ ಅಗಲ ಇದೆ, ಅದು ನಿಮಗೆ ಟ್ರಾಫಿಕ್ ಕಂಜೆಷನ್ ಆಗಿರ್ಬೋದು, ಪಾರ್ಕಿಂಗಿಗೆ ಆಗಿರ್ಬೋದು, ಅದೆಲ್ಲದಕ್ಕೂ ಅದು ಮ್ಯಾಟ್ರ್ ಆಗುತ್ತೆ. ನನ್ನ ರೆಕಮೆಂಡೇಷನ್ ಏನಂತ ಹೇಳಿದ್ರೆ, ಮಿನಿಮಮ್ 30 ಫೀಟ್ ರೋಡ್ ಇದ್ದರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೂ ನೀವು ನಿಮ್ಮ ಕ್ರಾಸ್ ಅಥವಾ ನಿಮ್ಮ ನಿವೇಶನಕ್ಕೆ ಬರೋ ರೋಡ್ ಏನಿದೆ ಅದಕ್ಕೆ ಅಪ್ರೋಚ್ ರೋಡ್ ಹೇಗಿದೆ, ಅಪ್ರೋಚ್ ರೋಡ್ ನಿಮಗೆ 40 ಫೀಟ್ ರೋಡ್ ಇದೆನೋ, 60 ಫೀಟ್ ರೋಡ್ ಇದೆನೋ, 80 ಫೀಟ್ ರೋಡ್ ಇದೆನೋ, 100 ಫೀಟ್ ರೋಡ್ ಇದೆನೋ, ಇದ್ರ ಮೇಲೆ ನಿಮ್ಮ ಮುಂದಿನ ಪಬ್ಲಿಕ್ ಕಮ್ಯುನಿಟೀಸ್ ಆಗಿರ್ಬೋದು, ಅಥವಾ ಅಲ್ಲಿ ನಿಮಗೆ ಮುಂದೆ ಡೆವಲಪ್ಮೆಂಟ್ಗಳೇನಿರುತ್ತೆ ಅದು ನಿಮಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಿಮಗೆ ಅಪ್ರೋಚ್ ರೋಡ್ 30 ಅಡಿನೇ ಇತ್ತು, ನಿಮ್ಮ ಸೈಟ್ ನಿವೇಶನದ ರೋಡು 30 ಅಡಿನೇ ಇದ್ದಾಗ ನಿಮಗೆ ನಾಳೆ ದಿನ ಪಬ್ಲಿಕ್ ಕಡೆಯಿಂದ ಅಥವಾ ಮುನ್ಸಿಪಾಲ್ಟಿ ಕಡೆಯಿಂದ ನಿಮಗೆ ಸಿಗೋವಂಥ ಫೆಸಿಲಿಟೀಸು ನಿಮಗೆ ಸ್ವಲ್ಪ ಡಿಲೇ ಆಗ್ಬೋದು ಅನ್ನೋದು ನನ್ನದೊಂದಿದು. ನೆಕ್ಸ್ಟ್ ಏನಿದೆ ಅಂತಂದರೆ, ವಾಟರ್ ಅವೈಲಬಿಲಿಟಿ. ನೀವು ನಾಳೆ ದಿನ ಏನು ಸೈಟ್ ತೊಗೊಂಡಿರ್ತೀರ ಅದರಲ್ಲಿ ಬೋರ್ ಬೀಳುತ್ತಾ, ಹೇಗೆ ಬಿದ್ದರೂ ಎಷ್ಟು ಅಡಿಗೆ ಬೀಳುತ್ತೆ, ಆಮೇಲೆ ಈಗ ಅಲ್ಲಿಗೆ ವಾಟರ್ ಸ್ಕೇರ್ಸಿಟಿ ಏನಾದರೂ ಇದೆನಾ, ಆಮೇಲೆ ಅಲ್ಲಿಗೆ ಮುನ್ಸಿಪಲ್ ವಾಟರ್ ಸಪ್ಲೈ ಹೇಗಿದೆ, ಎಷ್ಟು ದಿನಕ್ಕೊಂದ್ಸತಿ ನೀರು ಬರ್ತಾ ಇರುತ್ತೆ. ಈಗೆಲ್ಲ 24/7 ಎಲ್ಲ ಆಗಿದೆ. ಬಟ್ ಆದರೂ ನಿಮಗೆ ಒಂದು ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಅಥವಾ ಬೋರ್ ವಾಟರ್ ಇದ್ದರೆ ನಿಮಗೆ ಅದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು, ಸ್ಲೋಪ್ ಆಫ್ ದಿ ಲ್ಯಾಂಡ್. ಅಂದರೆ ನೀವು ಏನು ಸೈಟ್ ತಗೋತಾ ಇದ್ದೀರಾ ಅದು ತಗ್ಗು ಪ್ರದೇಶದಲ್ಲಿದೆನೋ ಅಥವಾ ದಿಬ್ಬದಲ್ಲಿದೆನೋ ಅದನ್ನು ನೀವು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತಗ್ಗು ಪ್ರದೇಶದಲ್ಲಿದ್ದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡೋದು ಸೂಕ್ತ ಅನ್ನೋದು ನನ್ನದೊಂದು ವಿಚಾರ. ನೀವು ತಗ್ಗು ಪ್ರದೇಶದಲ್ಲಿ ಸೈಟ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಸುತ್ತಮುತ್ತ ಇರೋ ಎಲ್ಲ ಏರಿಯಾಗಳ ನೀರು ಕೂಡ ಈ ಕಡೆ ತಗ್ಗಿನ ಕಡೆ ಹರಿಯೋದ್ರಿಂದ ಸ್ವಲ್ಪ ಆದಷ್ಟು ತಗ್ಗು ಪ್ರದೇಶಗಳಲ್ಲಿ ಜಾಗನ ಕೊಂಡುಕೊಳ್ಳೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನೆಕ್ಸ್ಟು, ಇದು ನಿಮ್ಮ ಸೈಟಿನ ಸುತ್ತಮುತ್ತ ಇರುವಂಥ ಒಂದು ಇದು. ನೆಕ್ಸ್ಟು ನಿಮಗೇನು ಬೇಕಾಗುತ್ತೆ ಅಂತ ಹೇಳಿದ್ರೆ, ಸೈಟಿನ ಫೇಸಿಂಗ್. ನೀವು ಈಸ್ಟ್ ಫೇಸ್ ತಗೋತಾ ಇದ್ದೀರೋ, ನಾರ್ತ್ ಫೇಸ್ ತಗೋತಾ ಇದ್ದೀರೋ, ಸೌತ್ ಹಾಗೂ ವೆಸ್ಟ್, ಯಾವ ಫೇಸ್ ತಗೋತಾ ಇದ್ದೀರೋ ಸೈಟು. ಸೊ ನನ್ನ ಮೇನ್ ರೆಕಮೆಂಡೇಷನ್ ಅಥವಾ ನಾನು ಜಾಸ್ತಿ ಪ್ರಿಫರ್ ಮಾಡುವಂಥದ್ದು ಮೊದಲನೇದಾಗಿ ನಾರ್ತ್ ಫೇಸಿಂಗ್ ಹಾಗೂ ಈಸ್ಟ್ ಫೇಸಿಂಗ್ ನನ್ನ ಮೊದಲನೇ ಪ್ರಿಫರೆನ್ಸ್. ಯಾಕೆ ಅಂತ ಹೇಳಿದ್ರೆ, ನಾಳೆ ನೀವು ಅಲ್ಲಿ ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನ್ ತುಂಬ ಚೆನ್ನಾಗಿ ಕೂರುತ್ತೆ, ಮೊದಲನೇ ವಿಚಾರ. ಎರಡನೇ ವಿಚಾರ, ನೀವು ಎಲ್ಲೂ ಪ್ಯಾಸೇಜಸ್ನ ಬರದಲೇ ಇರೋ ಥರ ಕ್ಲೀನಾಗಿ ವಾಸ್ತುಗೆ ನಾವು ಮನೇನ ಕೂರಿಸ್ಬೋದು. ಸೊ ನನ್ನ ಫಸ್ಟ್ ಪ್ರಿಫರೆನ್ಸ್ ಬಂದು ನಾರ್ತ್ ಹಾಗೂ ಈಸ್ಟ್. ಎರಡನೇ ಪ್ರಿಫರೆನ್ಸ್ ಬಂದು ವೆಸ್ಟ್ ಹಾಗೂ ಸೌತ್ ಫೇಸಿಂಗ್ ಆಗಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಮುಂದಿನದೇನು ನೋಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ರೋಡಿನಲ್ಲಿ ಕರೆಂಟ್ ಲೈನ್ ಯಾವ ಕಡೆ ಇದೆ. ಈಗ ನೀವೇನು ಸೈಟ್ ತಗೋತಾ ಇದ್ದೀರೋ ಆ ಕಡೆ ಇದೆನೋ ಕರೆಂಟ್ ಲೈನು, ಅಥವಾ ಅದರ ಆಪೋಸಿಟ್ ಸೈಡ್ ಇದೆನೋ ಅನ್ನೋದು ಅದನ್ನು ಒಂದು ನೋಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾಳೆ ದಿನ ನೀವು ಇನೋವೇಟಿವ್ ಎಲಿವೇಶನ್ಸ್ ಕೊಡ್ತಾ ಇದ್ದೀರಾ ಅಥವಾ ಎಲಿವೇಶನ್ಸಲ್ಲಿ ನೀವು ಸ್ವಲ್ಪ ಗ್ರ್ಯಾಂಡಾಗಿ ಬರಬೇಕು ಅಂತಂದಾಗ ನಿಮಗೆ ಈ ಎಲೆಕ್ಟ್ರಿಕ್ ವೈರ್ಸು ಅದೆಲ್ಲ ನಿಮ್ಮ ಎಲಿವೇಶನ್ನ ಅಬ್ಸ್ಟ್ರಕ್ಟ್ ಮಾಡೋವಂಥದ್ದು ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಕರೆಂಟ್ ಲೈನನ್ನು ಒಂದು ನೋಡಿದ್ರೆ ಚೆನ್ನಾಗಿರುತ್ತೆ. ನೀವು ಕರೆಂಟ್ ಲೈನು ಆಪೋಸಿಟ್ ಇದ್ದಾಗ ನಿಮಗೆ ನಾಳೆ ದಿನ ಬೆಲೆನೂ ಚೆನ್ನಾಗಿ ಸಿಗುತ್ತೆ ಒಂದು. ನೆಕ್ಸ್ಟ್, ಸುತ್ತಮುತ್ತ ನಿಮಗೆ ಪಬ್ಲಿಕ್ ಕಮ್ಯುನಿಟೀಸ್ ಏನಿದೆ. ಪಬ್ಲಿಕ್ ಕಮ್ಯುನಿಟೀಸ್ ಅಂತಂದರೆ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲಿ ತನಕ ಇದೆ, ಅಥವಾ ಆಟೋ ರಿಕ್ಷಾಸ್ ಎಲ್ಲಿದೆ, ಆಮೇಲೆ ನೀವು ಸುತ್ತಮುತ್ತ
ನೀವು ಏನಾದ್ರು ಸಾಮಾನು ತರಬೇಕಂತಂದ್ರೂ ಅದಕ್ಕೆ ಕಿರಾಣಿ ಅಂಗಡಿಗಳಾಗಿರ್ಬೋದು, ಇದು ಎಲ್ಲಿ ಎಷ್ಟು ದೂರದಲ್ಲಿದೆ ಅನ್ನೋದು ಒಂದಾಗುತ್ತೆ. ಎರಡನೇದು, ನಾಳೆ ದಿನ ಯಾವ್ದಾದ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ನೀವು ಅವಲಂಬಿತ ಆಗಬೇಕು ಅನ್ನೋದಾದರೆ ಅದು ನಿಮ್ಮ ಸೈಟ್ ಕಡೆ ಬರೋಕ್ಕಾಗುತ್ತಾ ಅಥವಾ ಎಲ್ಲಿ ಎಷ್ಟು ದೂರದಲ್ಲಿದೆ ಅನ್ನೋದು ಕೂಡ ನಿಮಗೊಂದು ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹಾಗೂ ಪಬ್ಲಿಕ್ ಅಮ್ಯುನಿಟೀಸ್ ಸುತ್ತಮುತ್ತ ಏನಿದೆ, ಪಾರ್ಕ್ ಇದೆನಾ, ಲೈಬ್ರರಿ ಇದೆನಾ, ಇದು ನಿಮಗೆ ಪಾಯಿಂಟ್ನ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ ಅನ್ನೋದು ನನ್ನದೊಂದಿದೆ. ಹಾಗೆ ಅಪ್ರಿಸಿಯೇಷನ್ ವ್ಯಾಲ್ಯೂ ಅಂದರೆ ಲಾಸ್ಟ್ 1 ವರ್ಷ 2 ವರ್ಷಗಳಲ್ಲಿ ಆ ಸೈಟ್ ಎಷ್ಟು ಅಪ್ರಿಸಿಯೇಷನನ್ನು ಕಂಡಿದೆ ಹಾಗೂ ನೀವು ಈಗ ತಗೊಂಡ್ರೆ ನಾಳೆ ದಿನ ಎಷ್ಟು ಅಪ್ರಿಸಿಯೇಷನ್ ನಿಮಗೆ ಸಿಗಬಹುದು ಅನ್ನೋದು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಇದು ಯಾವ ಥರ ನೋಡಬೇಕು ಅಂತ ಹೇಳಿದ್ರೆ, ಕಳೆದ 5 ವರ್ಷಗಳಲ್ಲಿ ಆ ಜಾಗಗಳಲ್ಲಿ ಎಷ್ಟು ಮನೆಗಳಿದ್ವು ಅಥವಾ ಈಗ ಎಷ್ಟು ಮನೆಗಳಿದೆ, ಅದ್ರ ಮೇಲ್ಗಡೆ ನೀವು ಸೈಟಿನ ಡೆವಲಪ್ಮೆಂಟ್ ಅಥವಾ ಸುತ್ತಮುತ್ತ ಲೊಕ್ಯಾಲಿಟಿಯ ಡೆವಲಪ್ಮೆಂಟನ್ನು ನೀವು ಗುರುತಿನ ನೋಡಿಕೊಂಡ್ರೆ ನೀವು ನಿಮ್ಮ ಸೈಟು ಇನ್ನೂ 5 ವರ್ಷ ಅಥವಾ 4 ವರ್ಷದಲ್ಲಿ ಎಷ್ಟು ಅಪ್ರಿಸಿಯೇಷನ್ ಸಿಗುತ್ತೆ ಅನ್ನೋದು ಕೂಡ ನಿಮಗೆ ಒಂದು ಅಂದಾಜಾಗುತ್ತೆ. ಸೊ ಸೈಟ್ ಅಪ್ರಿಸಿಯೇಷನ್ ಇದ್ದಾಗ ನಿಮ್ಮ ಬೆಲೆನೂ ಕೂಡ ಅದು ವೃದ್ಧಿ ಆಗುತ್ತೆ ಆ ಸೈಟ್ ನೀವು ತಗೊಳ್ಬೇಕಾದ್ರೆ. ಸೊ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಎಲ್ಲದಕ್ಕೂ ಒಂದೊಂದು ಅಂಕ ಅಂತ ಕೊಡೋದಾದರೆ, ಈಗ ಉದಾಹರಣೆಗೆ ಏನಂತ ಹೇಳಿದ್ರೆ, ಮನೆ ಮುಂದಿರೋ ರೋಡ್ ವಿಡ್ತ್ ಎಷ್ಟಿದೆ, ಅದಕ್ಕೆ ಅಪ್ರೋಚ್ ರೋಡ್ ಏನಿದೆ, ನಿಮ್ಮ ಸೈಟಲ್ಲಿರೋ ಸಾಯಿಲ್ ಯಾವುದಿದೆ, ನಿಮಗೆ ನೀರಿನ ಅವೈಲಬಿಲಿಟಿ ಇದೆಯಾ, ಹೀಗೆ ಆ ತಗ್ಗು ಪ್ರದೇಶದಲ್ಲಿದೆ ಅಥವಾ ದಿಬ್ಬದ ಪ್ರದೇಶದಲ್ಲಿದೆಯಾ, ಯಾವ ಫೇಸಿಂಗ್ನಲ್ಲಿದೆ, ಕರೆಂಟ್ ಲೈನ್ ಯಾವ ಕಡೆ ಇದೆ, ಸುತ್ತಮುತ್ತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಪಬ್ಲಿಕ್ ಅಮ್ಯುನಿಟೀಸ್ ಯಾವುದಿದೆ, ಆಮೇಲೆ ಅಪ್ರಿಸಿಯೇಷನ್ ವ್ಯಾಲ್ಯೂ ಯಾವ ಥರ ಸಿಗ್ತಾ ಇದೆ, ಆಮೇಲೆ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಹೇಗೆ ಆಗ್ತಾ ಇದೆ. ಈ ಇಷ್ಟು ಪಾಯಿಂಟ್ಸ್ಗಳಿಗೆ ನೀವು ಒಂದು ಅಂಕ ಕೊಡೋದಾದರೆ, ನೀವು 100 ಅಂಕ ಇದೆಲ್ಲದನ್ನು ಸೇರಿಸಿ 100 ಅಂಕ ಅಂತ ಅಂದ್ಕೊಂಡ್ರೆ, ನೀವು ಏನು ಇದರಲ್ಲಿ ಯಾವುದಾದ್ರೂ ಇಲ್ಲ ಅನ್ನೋದಾದರೆ ಅದನ್ನು ಲೆಸ್ ಮಾಡ್ತಾ ಹೋದಾಗ ಮಿನಿಮಮ್ 75 ಅಂಕಗಳನ್ನು ಅದು ಫುಲ್ಫಿಲ್ ಆಗ್ತಾ ಇದ್ದರೆ ಅದನ್ನು ನೀವು ಪ್ರಿಫರ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೇನಾದರೂ ಈ ವಿಚಾರಗಳಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು.